ಸಾಲ ಮಾಡಿಕೊಂಡು ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಮಾಡಬೇಕು, ಇನ್ನೊಂದು ಸಾಲ ತೀರ್ಸೋಕ್ಕೆ ಮತ್ತೊಂದು ಸಾಲ ಮಾಡಬೇಕು, ಇಲ್ಲ ಚೀಟಿ ತೊಗೊಂಡು ಎತ್ಕೊಂಡು ಇನ್ನೊಂದು ಚೀಟಿ ಕಟ್ಟಬೇಕು. ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಬಿಡ್ತೀವಿ ನಾವು. ಈಚೆ ಅಂತೂ ಬರೋಕ್ಕಾಗಲ್ಲ. ಖುಷಿ ಸಿಗ್ತಾ ಇರುತ್ತೆ ನಮ್ಗೆ, ಎಲ್ಲಿ ನಾವು ಕೇಳಿದಾಗೆಲ್ಲ ಕೊಡೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಖುಷಿಯಾಗಿರ್ತೀವಿ. ಯಾವಾಗ ಅದು ಲಿಮಿಟು ಜಾಸ್ತಿ ಆಗಿ ಎಲ್ಲರೂ ನಮಗೆ ಅವ್ರದ್ದು ಇಲ್ಲ ಅನ್ನೋ ಥರ ಒಂದು ಫೇಸ್ನ ತೋರ್ಸೋಕೆ ಶುರು ಮಾಡ್ತಾರಲ್ಲ, ಆವಾಗಲೇ ನಿಜವಾದ ಜೀವನದ ಕಷ್ಟ ಏನು ಅಂತ ಅರ್ಥ ಆಗೋದು. ಸೊ ದಯವಿಟ್ಟು ನಿಮಗೂ ಆ ಪರಿಸ್ಥಿತಿ ಬರಬಾರ್ದು. ನಾವು ಅನುಭವದ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗಲಿಂದನೇ ಎಚ್ಚೆತ್ಕೊಳ್ಳಿ. ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನೊಂದು ಯಾವುದಾದ್ರು ಒಂದು ಆದಾಯದ ಮೂಲ. ಅದು ತಿಂಗಳಿಗೆ 5,000 ರೂಪಾಯಿನೇ ಎಕ್ಸ್ಟ್ರಾ ಬರಲಿ ಸಾಕು, ಬಟ್ ಅದನ್ನೊಂದು ಕ್ರಿಯೇಟ್ ಮಾಡ್ಕೋಬೇಕು ನೀವು. ಮುಂದೆ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. 5 ಹೋಗಿ 10 ಆಗುತ್ತೆ, 10 ಹೋಗಿ 15 ಆಗುತ್ತೆ, ಯಾವುದಾದ್ರು ಒಂದು ರೀತಿನಲ್ಲಿ ಆಗುತ್ತೆ. ಬಟ್ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಅದ್ರ ಬಗ್ಗೆ ವರ್ಕ್ ಮಾಡೋದು ಹೆಂಗೆ ಅಂತಲೇ ನಾನು ನಿಮಗೆ ನಮ್ಮ ವೀಡಿಯೋದಲ್ಲೆಲ್ಲ ಹೇಳ್ಕೊಡೋದು ಅದೇ. ನಿಮ್ಗೆ ಏಕಾಏಕಿ ಕೆಲಸ ಬಿಡಬೇಡಿ ಅಂತಲೂ ನಾನು ಅದೇ ಹೇಳೋದು. ಕೆಲಸ ಯಾಕೆ ಬಿಡ್ತೀರಾ, ಕೆಲಸ ಮಾಡ್ಕೊಂಡೇ ಮಾಡಿ ಅಂದ್ಬಿಟ್ಟು. ನೀವು ಆಲ್ರೆಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿರ್ತೀರ, ಓಕೆ ಮಾಡ್ತಾಯಿದ್ದೀರಾ, ಮಾಡಿ, ಗುಡ್. ನಿಮ್ಮ ಕೌಶಲ್ಯ ಅಂತ ಒಂದಿರುತ್ತೆ ಅಲ್ವಾ, ನಿಮ್ಮದೇ ಅಂತ ಒಂದು ಸ್ಕಿಲ್ ಇರುತ್ತೆ ಅಲ್ವಾ, ನಿಮ್ಮದು ಹಾಬೀಸ್ ಅಂತ ಒಂದಿರುತ್ತೆ ಅಲ್ವಾ, ನಿಮ್ಮದೊಂದು ಸ್ಟ್ರೆಂತ್ ಅಂತ ಇರುತ್ತೆ ಅಲ್ವಾ, ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೋದು. ನಾನು ಕೂಡ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್. ನಂದು ಒಂದು ಎರಡನೇ ಆದಾಯ ಬಂದು ಯೂಟ್ಯೂಬಿಂದ ಹಣ ಬರುತ್ತೆ ನನಗೆ. ಜಸ್ಟ್ ಈಗ ನಾನು ನಿಮ್ಗೆ ವೀಡಿಯೋ ಮಾಡ್ತಿದ್ದೀನಲ್ಲ, ಇದು ಮೊಬೈಲಿಂದನೇ ಮಾಡ್ತಾ ಇರೋದು. ಈ ಮೊಬೈಲಿಂದನೇ ನಾನು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋದು. ಸೊ ಮಾನಿಟೈಸು ಆಯಿತು, ದುಡ್ಡು ಕೂಡ ಬರ್ತಾಯಿದೆ. ಮಾಡ್ಬೋದಲ್ವ, ನೀವು ಮಾಡ್ಬೋದಲ್ವಾ. ನಾನು ಮಾಡಿರೋದನ್ನೇ ನೀವು ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ. ನೀವು ಇದನ್ನೇ ಮಾಡಬೇಕು, ಯೂಟ್ಯೂಬ್ ಚಾನಲ್ಲೇ ಮಾಡಿ ಅಂತ ಏನಿಲ್ಲ. ಹಲವಾರು ವಿಧಗಳಿದೆ, ಹಲವಾರು ದಾರಿಗಳಿದೆ. ಕಲೀರಿ, ವಿಷಯ ತಿಳ್ಕೊಳ್ಳಿ. ಹಲವಾರು ವಿಚಾರಗಳಿದ್ದಾವೆ, ನಾನು ಹೇಳ್ಕೊಡ್ತೀನಿ ನಿಮಗೆ ಫ್ರೀಯಾಗಿ. ನಮ್ಮ ಚಾನಲಲ್ಲಿ ನೋಡಿದ್ರೆ ಒಂದು 200 ವೀಡಿಯೋಗಳಿದ್ದಾವೆ. ಪ್ರತಿಯೊಂದು ನಂದು ಒಂದು ಎಕ್ಸ್ಟ್ರಾ ಇನ್ಕಮ್ಗೆ ಮಾಡೋಂಥ ಆದಾಯ ಮಾಡೋಂಥದ್ದೇ ಐಡಿಯಾಗಳು ಕೊಡೋದು. ನಮ್ಮ ಚಾನಲ್ಗೆ ಹೋಗಿ ನೋಡಿ, ಹಲವಾರು ವೀಡಿಯೋಗಳಿದೆ, ತಿಳ್ಕೊಳ್ಳಿ. ನಾನಂತೂ ಹೇಳ್ಕೊಡೋದು, ಅಥವಾ ಬಂಡವಾಳ ಮಾಡ್ತೀನಿ ಅಂದ್ರೂ ಕೂಡ ನಾನು 500 ರೂಪಾಯಿ, 1000 ರೂಪಾಯಿ, 5,000 ರೂಪಾಯಿ ಇಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡೋಂಥ ಐಡಿಯಾಗಳನ್ನೇ ನಿಮ್ಗೆ ಹೇಳ್ಕೊಡೋದು. ಸೊ ಆರಾಮಾಗಿ ಮಾಡ್ಬೋದು. ಕಲ್ತ್ಕೊಂಡು ಮಾಡಿದ್ರೆ ಯಾವುದ್ರಲ್ಲೂ ಕೂಡ ಲಾಸ್ ಆಗಲ್ಲ.